ನರಸೀಪುರದ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಹ್ಮಣ್ಯ, ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲಣ್ಣರವರನ್ನು ಹೊರತುಪಡಿಸಿ ನಾಮಪತ್ರ ಸಲ್ಲಿಸಿದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದರೆಂದು ಚುನಾವಣಾಧಿಕಾರಿ ಸತೀಶ್ ಘೋಷಣೆ ಮಾಡಿದರು. ಇನ್ನು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟ ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಇದಕ್ಕೆ ಈ ವಿಜಯ ಸತ್ಯಕ್ಕೆ ಜಯ ಅಂತಾನೆ ನಾನು ನನ್ನ ಇದು ವಿಶ್ಲೇಷಣೆ. ಮತ್ತೆ ಇದು ಮುಂದಕ್ಕೆ ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತೆ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡೋದೇ ನಮ್ಮ ಮುಖ್ಯ ಉದ್ದೇಶ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೆ ನಮ್ಗೆ ಸಹಕಾರ ಕೊಟ್ಟ ಮತ್ತೆ ಎಲ್ಲ ಸಹಕಾರಿ ಬಂಧುಗಳಿಗೆ ಈ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ನರಸೀಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ 2024ರಿಂದ 29ರವರೆಗೆ ಆಡಳಿತ ಮಂಡಳಿಯ ಸಾಲಿನ ಚುನಾಯಿತ 29ನೇ ಸಾಲಿಗೆ ಚುನಾವಣೆ ನಡೆಯಿತು. ದಿನಾಂಕ 11/2/2024ರಂದು ಚುನಾವಣೆ ನಡೆಯಿತು. ಅದರಲ್ಲಿ ನಮ್ಮ ಟೀಮ್ ಅತ್ಯಧಿಕ ಮತಗಳಿಂದ ನರಸೀಪುರ ತಾಲೂಕಿನ ಎಲ್ಲ ಮತ ಬಾಂಧವರು ಅತ್ಯಂತ ಮತಗಳಿಂದ ಕೊಟ್ಟು ನಮ್ಮ 8ಕ್ಕೆ 8 ಕೊಟ್ಟು ಅವರು ಅಧಿಕ ಮತಗಳಿಂದ ಉನ್ನತವಾಗಿ ಗೆಲ್ಲಿಸಿದ್ದಾರೆ. ಹಾಗೆ ನಮ್ಮ ಎ ಟೀಮ್ ಅಷ್ಟೇ, ಎ ಟೀಮ್ 28 ಸೊಸೈಟಿ 21 ಸೊಸೈಟಿಲಿ 3 ಸ್ಥಾನವನ್ನ ಮತಗಳಿಂದ ಕೊಟ್ಟು ಗೆಲ್ಲಿಸಿದ್ದಾರೆ. ಹಾಗೆ ನಮ್ಮ ಇಡೀ ನರಸೀಪುರ ತಾಲೂಕಿನ ಎಲ್ಲ ರೈತ ಮುಖಂಡರು ಮತ್ತು ರಾಜಕೀಯ ಮುಖಂಡರು, ಎಲ್ಲ ಸಾಮಾನ್ಯ ವರ್ಗದವರು ಹಾಗೂ ಎಲ್ಲ ಮತ ಬಾಂಧವರೆಲ್ಲ ನಮ್ಮ ನಡವಳಿಕೆ ಮತ್ತು ನಮ್ಮ ಪ್ರಾಮಾಣಿಕತೆ ಎನ್ನುವುದನ್ನು ತೋರಿಸಿ ನಮ್ಗ ಅತ್ಯುತ್ತಮವಾಗಿ ಮತವನ್ನ ಕೊಟ್ಟು ಅವರು ಜಯಶೀಲನಾಗಿ ಮಾಡಿ ನಮ್ಮ ತಂಡವನ್ನ ಗೆಲ್ಲಿಸಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಲೀಡ್ ಕೊಟ್ಟು ನಮ್ಮ ಸಂಘವನ್ನ ತಂಡವನ್ನ ಗೆಲ್ಲಿಸಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿ ಅವ್ರಿಗೆ ಒಂದು ಕಪ್ಪು ಚುಕ್ಕು ಬರೆದ ರೀತಿ ಸಂಘನ ಉನ್ನತ ಮಾಡಿ ನಡೆಸ್ತೀವಿ. ಇನ್ನು ಮುಂದೆ ಆದ್ರೂ ಅಷ್ಟೇ, ಯಾವಾಗ್ಲಾದ್ರೂ ಅಷ್ಟೇ ನಮ್ಮ ಸಂಘ ಉನ್ನತವಾಗಿ ನಡೀತದೆ. ನಾವು ಯಾವುದೇ ಕಾರಣಕ್ಕೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ನಡೀತೇವೆ. ನಮ್ದು ಪಕ್ಷ ಇಲ್ಲ, ಇಲ್ಲಿ ನಮ್ದು ಕೋಆಪರೇಟಿವ್ ಒಳಗಡೆ ಪಕ್ಷ ಇಲ್ಲ. ಯಾವುದುವೆ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಬಿಜೆಪಿ ಆಗ್ಬೋದು, ಎಲ್ಲ ಪಕ್ಷ ನಾವು ಎಲ್ಲ ಪಕ್ಷದ ನಾವು ಒಳಗಡೆ ರಾಜಕೀಯನೇ ಎಂಟ್ರಿ ಇಲ್ಲ. ಆದ್ರೆ ಅವರು ರಾಜಕೀಯ ಶುರು ಮಾಡ್ಕೊಂಡು ಏನೇನೋ ಕಿತಾಪತಿ ಮಾಡಿ ಇಲ್ಲದೆ ನಮ್ಮ ಅಧ್ಯಕ್ಷ 20 ವರ್ಷ ಅಧ್ಯಕ್ಷರಾಗಿದ್ರು, ಒಂದು ಚುಕ್ಕಿ ಇಲ್ದಾಗೆ 20 ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. ಕೋಆಪರೇಟಿವ್ ಉನ್ನತವಾಗಿ ನಾವು ಏನೇ ಮಾಡಿದ್ರು ಅಸೆಟ್ ಉಳಿಸ್ಕೊಂಡು ಒಂದೇನು ಮಾಡದೆ ಒಂದು ಅಷ್ಟು ಠೇವಣಿ ಇಟ್ಕೊಂಡು ಮಾಡಿದೀವಿ. ಇನ್ನು ಮುಂದೆ ಉನ್ನತವಾಗಿ ಹಂತ ಹಂತವಾಗಿ ನಮ್ಮ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘನ ಉನ್ನತ ಮಟ್ಟಕ್ಕೆ ತಗೋಗಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಉನ್ನತವಾಗಿ ಮಾಡ್ತೀವಿ ಅಂತ ಹೇಳಿ. ನರಸೀಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ನಿಜವಾಗ್ಲೂ ಬಹಳ ವರ್ಷಗಳ ಹಿಂದೆ ಒಂದು ಸ್ಥಾಪನೆ ಆದದ್ದು. ಇದರ ಮೂಲ ಉದ್ದೇಶದೊಂದಿಗೆ ಇದನ್ನ ನಮ್ಮ ಬನ್ನೂರು ಕ್ಷೇತ್ರದ ಶಾಸಕರಾಗಿದ್ದ ಆವಾಗ ಏನಾಗಿತ್ತು ಅಂದ್ರೆ, ಬನ್ನೂರು ಕ್ಷೇತ್ರ ನರಸೀಪುರ ತಾಲೂಕಿನ ಒಂದು ಭಾಗ. ಅದರಂತೆ ಆಗಿನ ಒಂದು ಶಾಸಕರಾಗಿದ್ದ ಶ್ರೀ TP ಬೋರಯ್ಯನವರು, ದಿವಂಗತ TP ಬೋರಯ್ಯನವರು ಏನೋ ಒಂದು ಕನಸು ಕಂಡು ಇಲ್ಲಿ ಈ ಮೂಲ ಉದ್ದೇಶದೊಂದಿಗೆ ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು. ಆ ಏನು ಉದ್ದೇಶ ಇದೆ, ಆ ಉದ್ದೇಶಕ್ಕೆ ಅವರು ಇವತ್ತು ಒಳ್ಳೆ ಪ್ರಾಪರ್ಟಿ ಈ ಇದನ್ನ ನೋಡಿದ್ರೆ ನರಸೀಪುರ ತಾಲೂಕಿನಲ್ಲಿ ಸಂಘ ಸಂಸ್ಥೆಯಲ್ಲಿ ಯಾವ ಮಟ್ಟದಲ್ಲೂ ಕೂಡ ಈ ಪ್ರಾಪರ್ಟಿ, ಅದು ತಾಲೂಕಿನ ಕೇಂದ್ರ ಭಾಗದಲ್ಲಿದೆ. ಆ ಕೇಂದ್ರ ಭಾಗದಲ್ಲಿರುವಂತ ಪ್ರಾಪರ್ಟಿಯನ್ನ ನಾವು ಸದುಪಯೋಗ ಪಡಿಸಿಕೊಂಡು ಅದನ್ನ ಅಭಿವೃದ್ಧಿ ಮಾಡಿಕೊಂಡು, ಯಾವ ಉದ್ದೇಶದಿಂದ ಅಂದ್ರೆ ವ್ಯವಸಾಯಕ್ಕೆ ಉಪಯೋಗವಾಗುವಂತ ಮಾರಾಟ, ವ್ಯವಸಾಯಕ್ಕೆ ಉಪಯೋಗವಾಗುವಂತ ಸಾಮಗ್ರಿಗಳಾಗ್ಬೋದು, ಅಥವಾ ಫರ್ಟಿಲೈಸರ್ ಆಗ್ಬೋದು, ಪೆಸ್ಟಿಸೈಡ್ ಆಗ್ಬೋದು, ಬಿತ್ತೆ ಬೀಜ ಆಗ್ಬೋದು, ಇದನ್ನ ಇನ್ನು ಮುಂದೆ ಅದನ್ನ ಮಾರಾಟ ಮಾಡುವುದರ ಮೂಲಕ ಸಂಘಕ್ಕೆ ಆದಾಯ ಬರುವಂತೆ, ಮತ್ತೆ ಸಹಕಾರದಲ್ಲೂ ಕೂಡ ಈಗಿನ ಏನೋ ಸರ್ಕಾರ ಇದೆ, ಸರ್ಕಾರದಲ್ಲೂ ಏನಾದ್ರೂ ಅನುದಾನ ದೊರೆದ್ರೆ ಅಲ್ಲೂ ಹೋಗಿ ನಾವು ಅನುದಾನವನ್ನ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಹಕಾರ ಸಂಘ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಆಗೋಕೆ ನಾವೆಲ್ಲ
ಶ್ರೀಮಾನ್ ಟಿ.ಪಿ. ಸುಬ್ರಹ್ಮಣ್ಯನವರು ಮತ್ತೆ ಮಲ್ಲಣ್ಣವರ ಒಂದು ತಂಡಕ್ಕೆ ನಾವೆಲ್ಲ ನಮ್ಮ ನಿರ್ದೇಶಕರು ನಮ್ಮ ಸಹಕಾರಿ ಬಂಧುಗಳ ಸಹಕಾರ ಪಡೆದು ಸಹಕಾರ ನೀಡ್ತೀವಿ ಅಂತ ಹೇಳಿ ಇದಕ್ಕೆ ಒಂದು ಅಭಿವೃದ್ಧಿಗೆ ನಾವೆಲ್ಲ ಕಂಕಣಬದ್ಧರಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲಿ ಈ ಒಂದು ಸಂಸ್ಥೆ ನಮ್ಮ ಒಂದು ಅತ್ಯಧಿಕ ಮತಗಳಿಂದ ಒಂದು ತಂಡ ರಚನೆಯಾಗಕ್ಕೆ ಕಾರಣರಾದ ನಮ್ಮ ತಾಲೂಕಿನ ಎಲ್ಲಾ ಸಹಕಾರಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ವೇಳೆ ನಿರ್ದೇಶಕರಾದ ವೈಎಸ್ ರಾಮಸ್ವಾಮಿ, ವಾಸುದೇವ್, ಜಯಣ್ಣ, ಮಹೇಶ್, ಕೋಮಲ, ಬಸವರಾಜು, ನಿರ್ಮಲ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.